ಕಾವೇರಿ ನೀರಿನ ಹೆಸರಿನಲ್ಲಿ ವಂಚನೆ ಮಾಡಲಾಗಿದೆ, ಜನರಿಂದ ಹಣವನ್ನ ವಸೂಲಿ ಮಾಡಲಾಗಿದೆ ಎನ್ನುವಂತ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿದೆ. ಕಾವೇರಿ ನೀರಿನ ಕಲೆಕ್ಷನ್ ಹೆಸರಲ್ಲಿ ಜನರಿಂದ ಹಣ ವಸೂಲಿ ಮಾಡಲಾಗಿದೆ. ಬೆಂಗಳೂರಿನ ಹೆಗ್ಗಡೆ ನಗರ ಥಣಿಸಂದ್ರದಲ್ಲಿ ಜನರಿಗೆ ಮೋಸವನ್ನ ಮಾಡಿರುವಂತ ಘಟನೆ ನಡೆದಿದೆ. ಶಾಸಕರ ಹೆಸರಿನಲ್ಲಿ ನೀರಿನ ಏಜೆಂಟರು ಅಂತೇಳಿ ಜನರಿಗೆ ವಂಚನೆ ಮಾಡಿರುವಂತ ಪ್ರಕರಣ ಇದೆ. ಮನೆಗೆ ಕಾವೇರಿ ನೀರಿನ ಕಲೆಕ್ಷನ್ ಬೇಕಾದ್ರೆ ಹಣ ಕೊಡಿ ಅಂತೇಳಿ ಪಂಗನಾಮವನ್ನು ಹಾಕಿದ್ದಾರೆ. 4,000ದಿಂದ 20,000 ರೂಪಾಯಿವರೆಗೆ ವಸೂಲಿ ಮಾಡಲಾಗಿದೆ. ಬೆಂಗಳೂರಿನ ಹೆಗ್ಗಡೆ ನಗರ ಹಾಗೆಯೇ ಥಣಿಸಂದ್ರದಲ್ಲಿ ಜನರನ್ನ ಯಾಮಾರಿಸಿರುವಂಥ ಘಟನೆ ಇದು. ಇವರ ಮಾತು ನಂಬಿ ಜನರು ದುಡ್ಡು ಕೊಟ್ಟು ಮೋಸ ಹೋಗಿದ್ದಾರೆ. ಹೀಗಾಗಿ ಕಾವೇರಿ ನೀರಿನ ಕಲೆಕ್ಷನ್ ಹೆಸರಲ್ಲಿ ಮೋಸ ಹೋಗಬೇಡಿ ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ. ಹಣ ವಸೂಲಿ ಮಾಡಿದ್ರೆ ಜಲಮಂಡಳಿ ಹೆಲ್ಪ್ ಲೈನ್ ನಂಬರ್ ಕೂಡ ಇದೆ 1916. ಇದಕ್ಕೆ ದೂರು ಕೊಡ್ಬೇಕು. ನೀವು ಯಾರಾದ್ರೂ ನಿಮ್ಮ ಬಳಿ ಬಂದು ಹಣವನ್ನ ವಸೂಲಿ ಮಾಡಿದ್ರೆ ಅಥವಾ ಏನಾದ್ರೂ ಡಿಮ್ಯಾಂಡ್ ಇಟ್ಟರೆ ಈ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಮನವಿಯನ್ನ ಈಗಾಗಲೇ ಮಾಡಿರುವಂಥದ್ದು. ಗಮನಿಸ್ತಾ ಹೋಗೋದಾದ್ರೆ ಕಾವೇರಿ ನೀರಿನ ಕನೆಕ್ಷನ್ ಕೊಡ್ತೀವಿ ನಿಮ್ಮ ಮನೆಗೆ ಅಂತೇಳಿ ಹಣ ಹಾಕ್ಸ್ಕೊಂಡಿದ್ದಾರೆ. ಹಣ ಕಳಿಸ್ಕೊಂಡಿರುವಂಥ ಸ್ಕ್ರೀನ್ಶಾಟ್ಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಕೇವಲ 4,000 ರೂಪಾಯಿ ಮಾತ್ರ ಅಲ್ಲ, ಕೆಲವೊಂದಿಷ್ಟು ಜನರಲ್ಲಿ 20,000 ರೂಪಾಯಿವರೆಗೆ ಈ ಗ್ಯಾಂಗ್ ವಸೂಲಿ ಮಾಡಿದೆ. अभी ये कितना लेंगे कि जनेंगे ना अभी कितना फिक्स है? फिक्स आपको 7,000 रुपये का कबल में सामने थी ना, दूर रहा तो 7,000 वही कर रही से होता है। फुल रोड कटिंग रही तो 7,000, वो छोटा रहा 5,000 भी 6,000 भी करते 4,500 दिए तो भर ले रही. ನಿನ್ನೆ ಕೊಟ್ಟಿರೋದು, ಮೊನ್ನೆ ಕನೆಕ್ಷನ್ ಕೊಟ್ಟವರು ಪೈಪ್ ಹಾಕಿದ್ರು. ನಿನ್ನೆ 11,000 ಕೊಟ್ಟೆ, ಮೊನ್ನೆ 9,000, ನಿನ್ನೆ 9,000. BWSSB ಅವ್ರು ಬಂದಿದ್ರ? ಇಲ್ಲ, ಬರಲಿಲ್ಲ. ಯಾರು ಬಂದು ಸರ್ವೆ ಮಾಡಿಲ್ಲ? ಯಾರು ಅವರು ಮಾಡಲಿಲ್ಲ ಇನ್ನು. ದುಡ್ಡು ತಗೊಂಡವ್ರು ಯಾರು? ದುಡ್ಡು ತಗೊಂಡವರು ಇಲ್ಲಿ ಒಬ್ಬರಿದ್ದಾರೆ ಲೋಕಲ್ಲು. ಏನ್ ಹೆಸರು ಅವ್ರದ್ದು? ಅವರು ತನ್ನು ಅಂತ ಅವ್ರು ತಗೊಂಡಿದ್ದಾರೆ. ಪೇಪರು, ಡಾಕ್ಯುಮೆಂಟ್ ಎಲ್ಲ, ಒಂದು ಫೋಟೋ, ಡಾಕ್ಯುಮೆಂಟು, ದುಡ್ಡು ತಗೊಂಡು 2 ಮನೆ. ನಿಮ್ಮ ಹೆಸರು? है मेटल ज्यादा पड़ता ना वो करे सो डीप मारने का है। अभी ये कितना ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಯಾವ್ಯಾವ ರೀತಿಯ ವಂಚನೆಗಳು ಬೆಂಗಳೂರಿನಲ್ಲಿ ನಡೆಯುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಕಾವೇರಿ ನೀರಿನ ಕನೆಕ್ಷನ್ ಅನ್ನ ಕೊಡಿಸ್ತೀವಿ ಅಂತೇಳಿ ನಡೆದಿರುವಂತ ವಂಚನೆ ಇದು. ಎಷ್ಟು ವಸೂಲಿ ಮಾಡಿದ್ದಾರೆ, ಯಾವ್ದು ಈ ಗ್ಯಾಂಗ್, ಏನಾದರೂ ಸುಳಿವು ಸಿಕ್ಕಿದೆಯಾ ಅವ್ರ ಬಗ್ಗೆ? ಖಂಡಿತವಾಗೂ ಸಂಪತ್ತು, ಬೆಂಗಳೂರಿನಲ್ಲಿ ಸದ್ಯಕ್ಕೀಗ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಿರುವಂತಹ ಕಾರಣದಿಂದಾಗಿ ನೀರಿಗೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅದರಲ್ಲೂ ಕಾವೇರಿ ಕನೆಕ್ಷನ್ ಇಲ್ಲದೆ ಇರುವಂತಹ ನಗರ ಪ್ರದೇಶ ಸಾಕಷ್ಟು ಇದಾವೆ ಬೆಂಗಳೂರಲ್ಲಿ. ಹೀಗಾಗಿ ಇದನ್ನೇ ಟಾರ್ಗೆಟ್ ಮಾಡಿರುವಂತಹ ಒಂದಷ್ಟು ಸ್ಥಳೀಯ ಕಿಡಿಗೇಡಿಗಳೇನಿದ್ದಾರೋ ಅವರು ಶಾಸಕರ ಹೆಸರಲ್ಲಿ ಸೇರಿದಂತೆ ಪ್ರತಿನಿಧಿಗಳ ಹೆಸರಲ್ಲಿ ಹಣ ವಸೂಲಿ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪವನ್ನ ಈಗೇ ನಾವು ವಿಜುವಲ್ಗಳ ಮೂಲಕ ತೋರಿಸ್ತಾ ಇದೀವೋ ಅವರು ಒಂದಷ್ಟು ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಫೋನ್ ಪೇ, ಗೂಗಲ್ ಪೇ ನಲ್ಲಿ ಮನೆಗಳಿಗೆ ಕಾವೇರಿ ವಾಟರ್ ಕನೆಕ್ಷನ್ ಕೊಡಿಸ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಹಣ ವಸೂಲಿ ಮಾಡುವಂತದ್ದು ಕೂಡ ಒಂದಷ್ಟು ದಾಖಲೆ ಸಮೇತವಾಗಿ ಸಿಕ್ಕಿರುವಂತದ್ದು. ನಿಮ್ಮ ಮನೆಗೆ ಕಾವೇರಿ ಕನೆಕ್ಷನ್ ಬೇಕಾದ್ರೆ ಹಣ ಕೊಡ್ಬೇಕಾಗತ್ತೆ. 4,000ದಿಂದ 20,000ದವರೆಗೂ, ಅಂದ್ರೆ ಸಾಮಾನ್ಯವಾಗಿ ಮಧ್ಯಮ ವರ್ಗದವರನ್ನ, ಬಡವರನ್ನ ಟಾರ್ಗೆಟ್ ಮಾಡುವಂತದ್ದು. ಜೊತೆಗೆ ಒಂದಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನೇನಾದ್ರೂ ಇದ್ರೆ ಸೊ ಅವ್ರ ಹತ್ರ ಹಣ ವಸೂಲಿ ಮಾಡಬಹುದು ಎನ್ನುವಂತ ನಿಟ್ಟಿನಲ್ಲಿ ಟಾರ್ಗೆಟ್ ಮಾಡುವಂತದ್ದೇ ಆದ್ರೆ 20,000ದವರೆಗೂ ಕೂಡ ಕಿಡಿಗೇಡಿಗಳು ಹಣ ವಸೂಲಿ ಮಾಡ್ತಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇದನ್ನೇ ನಂಬಿ ಕೆಲ ಜನರು ದುಡ್ಡು ಕೊಟ್ಟು ಮೋಸ ಹೋಗಿರುವಂತ ಘಟನೆ ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಹೀಗಾಗಿ BWSSB ಅಧಿಕಾರಿಗಳನ್ನ ಮಾಹಿತಿ ಕೇಳಿದ್ರೆ ಈ ರೀತಿಯ ದುಡ್ಡು ವಸೂಲಿ ಮಾಡುವಂತಹ ಕ್ರಮ ನಮ್ಮಲ್ಲಿಲ್ಲ. ಈ ಕಿಡಿಗೇಡಿಗಳು ಮಾಡ್ತಿರುವಂತದನ್ನ ಸಂಬಂಧಪಟ್ಟಾಗ ನಾವು ಕೂಡ ನೀವೇನೋ ದೂರು ಕೊಟ್ರೆ ದೂರನ್ನ ಪಡೆದುಕೊಂಡು ನಾವು ಎಲ್ಲಿ ಸಂಬಂಧಪಟ್ಟಾಗ ಅಧಿಕಾರಿಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ ಎನ್ನುವಂತ ಸೂಚನೆಯನ್ನು ಕೂಡ ಕೊಡ್ತಿರುವಂತದ್ದು. ಒಂದು ವೇಳೆ ಹಣ ವಸೂಲಿ ಏನಾದ್ರು ಮಾಡಿದ್ರೆ ಜಲಮಂಡಳಿ ಹೆಲ್ಪ್ ಲೈನ್ ನಂಬರ್ ಕೂಡ ಇರುವಂತದ್ದು 1961ಗೆ ಕೂಡ ನೀವು ಕರೆಯನ್ನ ಮಾಡಬಹುದು ಎನ್ನುವಂತಹ ಮಾಹಿತಿಯನ್ನ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ರಾಮ್ ಪ್ರಸಾದ್ ಮನೋಹರ್ ಮನವಿ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಬಿಸಿಲಿನ ತಾಪಮಾನಕ್ಕೆ ಜನ ಬಸವಳಿದು ಹೋಗ್ತಿರುವಂತದ್ರ ಜೊತೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಬೋರ್ವೆಲ್ಗಳು ಒಂದು ವರ್ಷದಲ್ಲಿ ಸಾವಿರಾರು ಬೋರ್ವೆಲ್ಗಳು ಕೂಡ ಈಗಾಗಲೇ ಬತ್ತಿ ಹೋಗಿರುವಂತ ಕೆಲಸ ಆಗಿದೆ. ಹೀಗಾಗಿ ಮನೆಗಳಿಗೆ
ಬೋರ್ವೆಲ್ಗಳ ಕೊರೆಸೋದಕ್ಕಿಂತಲೂ ಕಾವೇರಿ ನೀರನ್ನ ಕನೆಕ್ಷನ್ ಪಡೆದುಕೊಳ್ಬಹುದು ಎನ್ನುವಂತ ನಿಟ್ಟಿನಲ್ಲಿ ಆಸೆಯಲ್ಲಿರುವಂತಹ ಜನರಿಗೆ ಈ ರೀತಿ ವಂಚನೆ ಮಾಡ್ತಿರುವಂತದ್ದು ಎಷ್ಟು ಸರಿ ಎನ್ನುವಂತಹ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇರುವಂತದ್ದು. ಹೀಗಾಗಿ ಜನಪ್ರತಿನಿಧಿಗಳು ಹೆಸರಲ್ಲಿ ಜೊತೆಗೆ ರಾಜಕೀಯ ವ್ಯಕ್ತಿಗಳ ಹೆಸರಲ್ಲಿ ಹಣ ವಸೂಲಿ ಮಾಡ್ತಿರುವಂತದ್ದು ಯಾರು ಎನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಪೊಲೀಸರಿಗೆ ಈ BWSSB ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಎಷ್ಟು ಹಣ ವಸೂಲಿ ಮಾಡಿರ್ಬೋದು, ಯಾವ್ಯಾವ ಏರಿಯಾದಲ್ಲಿ ಹಣ ವಸೂಲಿ ಮಾಡಿರ್ಬೋದು ಎನ್ನುವಂತ ಸದ್ಯಕ್ಕಂತೂ ಕಾಡ್ತಿರುವಂತ ಒಂದು ಪ್ರಶ್ನೆ ಆಗಿದೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. 7,000 रुपये का कबूल में सामने थी ना, दूर रहा तो 7,000 वही कर रही हैं। ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.